ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುತ್ತವ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜ ಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಮಕರ ರಾಶಿಗೆ ವಿಪರೀತ ರಾಜಯೋಗ ಈ ವಾರ ತುಂಬ ಬ್ಯೂಟಿಫುಲ್. 2 ಥರದ ಯೋಗ. ಒಂದು ಗುರು ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ, ಒಂದು ರಾಶಿಗೆ ಗುರು ದೃಷ್ಟಿ ವ್ಯಯಸ್ಥಾನವನ್ನು 2ನೇ ಮನೆ ನೋಡೋದ್ರಿಂದ ತುಂಬ ಲಾಭ ಆಗುತ್ತೆ. ಒಂದು ಕಾನೂನು ರೀತಿಯಲ್ಲಿ ಲಾಭವನ್ನು ಕೊಡುತ್ತೆ, ಮತ್ತು ಇನ್ನೊಂದು ದುಡ್ಡನ್ನು ಕೊಡುತ್ತೆ. ಗುರು ರಾಶಿ ನೋಡಿದರೆ ಕಟಕ ರಾಶಿಯಿಂದ ಮಕರ ರಾಶಿ ನೋಡಿದರೆ ಕಾನೂನು, ಕೋರ್ಟು, ಕೇಸು, ಮಕ್ಕಳು, ಮದುವೆ ಆಗೋದೆಲ್ಲ ಭಾಗ್ಯ. ಗುರು ಧನಸ್ಥಾನ ನೋಡಿದ್ರೆ ಕುಟುಂಬದಲ್ಲಿ ಯಾರು ಸಕಲ ಸಂಪತ್ತು ಐಶ್ವರ್ಯ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಕುಂಭರಾಶಿ ಧನಸ್ಥಾನ ನೋಡೋದ್ರಿಂದ, ರಾಹು ಮೇಲೆ ಗುರು ನೋಡೋದ್ರಿಂದ ತುಂಬ ಬೆನಿಫಿಟನ್ನು ಕಾಣ್ತಾ ಹೋಗ್ತೀರ. ಅದೇ ಥರ ಗುರು ಬಂದು ಮಕರ ರಾಶಿಗೆ ವ್ಯಯಸ್ಥಾನ ನೋಡ್ತಾರೆ. 100% ಒಂದು ಮನೆಯನ್ನು ನೋಡ್ತಾ ಹೋಗ್ತಾರೆ. ಅದು ತುಂಬ ನಿಮಗೆ ಲೈಫಲ್ಲಿ ತುಂಬ ದೊಡ್ಡ ಬೆನಿಫಿಟನ್ನು ಕೊಡುತ್ತೆ. ಮಕರ ರಾಶಿಗೆ ಗುರು 6ನೇ ಮನೇಲಿದ್ದರೂ ಒಳ್ಳೆಯದು, 7ನೇ ಮನೇಲಿದ್ದರೂ ಒಳ್ಳೆಯದೇ. ಮಕರ ರಾಶಿಗೆ 2 ಥರ ಬೆನಿಫಿಟ್ ಇದೆ ನಾನು ನೋಡಿರೋ ಪ್ರಕಾರ. ಮಕರ ರಾಶಿಗೆ ಯೋಗಕಾರಕ ಆಗಿರುವಂಥ 2ನೇ ಮನೇಲಿ ರಾಹು ಗ್ರಹ. ರಾಹು ಒಂಥರ ನೀವು ಭಯ ಪಡಿಸ್ತಾನೆ, ಆದರೆ ಭಯ ಪಡಬೇಡಿ, ತುಂಬ ಇಂಪ್ರೂವ್ಮೆಂಟ್ ಆಗಿ. ಹಾಗಾಗಿ ನಾಗರಕಲ್ಲನ್ನು ಆರಾಧಿಸ್ತೀವಿ. ಶನಿ ಗ್ರಹ 3ನೇ ಮನೇಲಿದ್ದಾನೆ. ಶನಿ ರಾಶಿ 3ನೇ ಮನೇಲಿದ್ದಾಗ ಮಕರ ರಾಶಿಗೆ ಫ್ರೆಂಡ್ಸು ಏರುಪೇರು ಆಗೋದು, ತುಂಬ ಡಿಸ್ಟರ್ಬ್ ಆಗೋದು, ತಮ್ಮಂದಿರು ಭಾಳ ವಿಶೇಷವಾಗಿ ಅವರಿಂದ ಡಿಸ್ಟರ್ಬ್ ಆಗೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೀವು ಮಕರ ರಾಶಿಗೆ ಶನಿ ರಾಶಿಗೆ ಅಧಿಪತಿ ಆಗಿರುವಂಥ ತುಂಬ ಪವರ್ಫುಲ್ ಆಗಿದ್ದ ಮಕರ ರಾಶಿಗೆ ಯೋಗ ಕೊಡುವಂಥ ಗ್ರಹ ಬಂದು ಕುಜ ಗ್ರಹ 11ನೇ ಮನೇಲಿದ್ದಾನೆ. ಅದೇ ಥರ ಸೂರ್ಯ ಗ್ರಹನೂ ಕೂಡ 11ನೇ ಮನೇಲಿದ್ದಾನೆ. ಬುಧನೂ 11ನೇ ಮನೇಲಿದ್ದಾನೆ. ಶುಕ್ರ 11ನೇ ಮನೇಲಿದ್ದಾನೆ. ಕೇತು ಗ್ರಹ ಒಬ್ಬನೇ ಆಗಿರ್ತಾನೆ. ಮಕರ ರಾಶಿಗೆ ಈ ವಾರದಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾದಂಥ ನಕ್ಷತ್ರ 5ನೇ ತಾರೀಕುವರೆಗೂ ಪುನರ್ವಸು ವೈಶಾಖ ಪೂರ್ವಭದ್ರ ನಕ್ಷತ್ರ ಆಗುತ್ತೆ. ಆದರೆ 5ನೇ ತಾರೀಕು ನಂತರ ನೀವು ಸಂಜೆ ನಂತರ ನಿಮಗೆ ಪುನರ್ವಸು ವೈಶಾಖ ಪೂರ್ವಭದ್ರ ಆಗಲ್ಲ. ಆದರೆ ಬಹಳ ವೈಬ್ರೇಷನ್ 6ನೇ ತಾರೀಕು 7ನೇ ತಾರೀಕು ಅದಾಗಲ್ಲ. ಅಲ್ಲಿವರೆಗೂ ತುಂಬ ಚೆನ್ನಾಗಿದೆ. ಈ ವಾರ ತುಂಬ ಕೇರ್ಫುಲ್ ಆಗಿರೋದು. ಈ ವಾರದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು. ಅಂದರೆ ನೀವು ಮಕರ ರಾಶಿಯವರು ಯಾವ ನಕ್ಷತ್ರದ ಜೊತೆಲೂ ಫ್ರೆಂಡ್ಶಿಪ್ ಮಾಡಬಾರ್ದು, ಯಾವ ರಾಶಿಯ ಜೊತೆಲೂ ಫ್ರೆಂಡ್ಶಿಪ್ ಮಾಡಬಾರ್ದು. ಅಂದರೆ ಒಂದು ಅರ್ಥ ಮಾಡ್ಕೋಬೇಕು, ಮಕರ ರಾಶಿಗೆ ಬದ್ಧ ವೈರಿ ಆಗಿರುವಂಥ ನಕ್ಷತ್ರಗಳು ಯಾವುವು ಅಂದರೆ ನೀವು ಬರೆದಿಕ್ಕಲಿ. ಒಂದು ಅಶ್ವಿನಿ, ಮಖ, ಮೂಲ ನಕ್ಷತ್ರದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೆ ತುಂಬ ಆಘಾತವನ್ನು ಅನುಭವಿಸ್ತೀರ. ಮತ್ತು ಇದೇ ನಕ್ಷತ್ರದಲ್ಲಿ ಹುಟ್ಟಿದವರು ನೀವು ತುಂಬ ಏನಾದ್ರು ವ್ಯವಹಾರವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ, ಅವರಿಂದ ನೀವು ದುಃಖವನ್ನು ಕೂಡ ಅನುಭವಿಸ್ತೀರ. ನಿಮಗೆ ತುಂಬ ಪವರ್ಫುಲ್ ಆಗಿರುವಂಥ ನಕ್ಷತ್ರ ಯಾವುದಪ್ಪ ಅಂದರೆ, ಒಂದು ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಬೇಕು ಈ ವಾರದ ಮಕರ ರಾಶಿ ಅಂದರೆ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರಗಳು ತುಂಬ ಚೆನ್ನಾಗಿ ಆಗಿಬರುತ್ತೆ. ಅದರಲ್ಲಿ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಬಹಳ ವೈಬ್ರೇಷನ್ ನಕ್ಷತ್ರ ಅಂದರೆ ಒಂದು ಕೃತಿಕ, ಉತ್ತರ, ಉತ್ತರಾಷಾಢ ನಕ್ಷತ್ರ ಆಗಿಬರುತ್ತೆ. ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ ಆಗುತ್ತೆ. ಈ ರಾಶಿಯಲ್ಲಿ ಕೆಲಸವನ್ನು ಮಾಡಿ. ಮಕರ ರಾಶಿಯವರಿಗೆ ತುಂಬ ಬ್ಯೂಟಿಫುಲ್ ಅಂತ ಬಣ್ಣ ಈ ವರ್ಷದಲ್ಲಿ ಮುಂದೆ ಬ್ಲ್ಯಾಕ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಆದರೆ ಬ್ಲ್ಯಾಕ್ ಆಗುತ್ತೆ, ಆದರೆ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. ಮಕರ ರಾಶಿ ಅಧಿಪತಿನೇ ಬ್ಲ್ಯಾಕ್ ಆಗ್ತಾನೆ ಶನಿ ಗ್ರಹ. ಆದರೂ ಕೂಡ ಈ ವಾರದಲ್ಲಿ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಅವಾಯ್ಡ್ ಮಾಡಿ. ಮತ್ತು
ಲೈಟು ನೀಲಿನ ಅವಾಯ್ಡ್ ಮಾಡಿ. ಎಲ್ಲೋ ಮತ್ತು ನೀಲಿನ ಎರಡನ್ನು ಒಟ್ಟಿಗೆ ಹಾಕಿದರೆ ನಿಮಗೆ ಆಘಾತವನ್ನು ತಂದುಕೊಡುತ್ತೆ. ಆದ್ದರಿಂದ ನೀವು ರೆಡ್ಡು, ಹಸಿರು, ವೈಟು ತುಂಬ ಬ್ಯೂಟಿಫುಲ್ ಬಣ್ಣ ಆಗುತ್ತದೆ. ಮಕರ ರಾಶಿಗೆ ತುಂಬ ಬ್ಯೂಟಿಫುಲ್ ಟೈಮು, ಅದ್ಭುತವಾದ ಟೈಮು. ಮಕರ ರಾಶಿಗೆ ಒಳ್ಳೆಯದಾಗಲಿ.